ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ನಮ್ಮ ಹೊಸ ಮನೆ ನಡೀತೈತಲ್ಲ, ಹೊಸ ಮನೆ ಅಂದರೆ ಫಸ್ಟು ಉಳು ಮನೆ ಇತ್ತು, ಅದನ್ನೇ ರಿನೋವೇಷನ್ ಮಾಡ್ತಾಯಿದ್ದೀರಿ. ಅದರಲ್ಲಿ ಏನೆಲ್ಲ ಕೆಲಸ ನಡೀತೈತೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಬನ್ನಿ. ನೀವು ಏನೆಲ್ಲ ಕೆಲಸ ನಡೀತೈತೆ ಅಂತ ತೋರಿಸ್ತೀನಿ ಇವಾಗ. ಅದೇ ಮನೆ ಫಸ್ಟು ಉಳು ಮನೆ ಇದ್ದಿತ್ತು, ಅಲ್ಲಿ ಎಷ್ಟು ಪೇಂಟ್ ಹಾಕಿದೆ ಅಲ್ಲಿಗೆ ಲಾಸ್ಟ್ ಆಗಿದೆ ಇದು. ಮತ್ತು ಮುಂದೆಗೆ ಕ್ಯಾನಪ್ ನಾವು ಮಾಡ್ಕೊಂಡಿದ್ದು. ಮತ್ತು ಇದು ದೊಡ್ಡ ಮನೆ ಆಗಿರೋದ್ರಿಂದ ಇದನ್ನೇ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಮಾಡ್ಕೊಂಡಿರೋದು. ಇಲ್ಲಿರದೆ ಬೇರೆ ಮನೆ ಕಟ್ಬೋದಾಗಿತ್ತು. ಇದು ಜಾಸ್ತಿ ದೊಡ್ಡದು, ಚೆನ್ನಾಗೂ ಇತ್ತು, ಅದಕ್ಕೆ ಇದನ್ನೇ ರೆಡಿ ಮಾಡಿಸ್ಕೊಂಡ್ರೆ. ಫಸ್ಟು ಹೆಂಗಿತ್ತಂದ್ರೆ ಇಲ್ಲಿವರೆಗೂ ಇತ್ತು, ಇಲ್ಲಿ ಇಷ್ಟು ಏನೂ ಇರಲಿಲ್ಲ. ಇಲ್ಲಿ ಬಂದು ಮೆಟ್ಲುಗಳಿದ್ವು, ಬಟ್ ಇಲ್ಲಿ ಏನು ಇರಿಲ್ಲ. ಅಲ್ಲಿ ಕಿಟಕಿ ಇಟ್ಟೈತಲ್ಲ, ಅಲ್ಲಿ ಒಂದು ಬಾಗಿಲಿತ್ತು, ಅದು ಮಾಮೂಲಿ ಕಿಟಕಿ. ಇಲ್ಲಿ ಮಾಮೂಲಿ ಕಿಟಕಿ ಇತ್ತು. ಆ ಸೈಡ್ ನಮ್ಮ ದೊಡ್ಡಪ್ಪನವ್ರ ಮನೆ ಇರೋದು, ಅಲ್ಲಿ ಬಾಗಿಲೈತಲ್ಲ ಅದು. ಇಲ್ಲಿ ಬಾಗಿಲಿದ್ದು ಉಳು ಮನೆಗೆ ಎಂಟ್ರಿ ಆಗೋಕ್ಕೆ. ಮೇಲೆ ಕ್ಯಾನಪ್ ಮೇಲೆ ಎಲ್ಲ ಚೇಂಜ್ ಇತ್ತು, ಅದನ್ನೆಲ್ಲ ಫುಲ್ ಕಟ್ಟೈತೆ ಇವಾಗ. ಮೇಲೆ ಎಲ್ಲ ಸಿಮೆಂಟ್ ಮಾಡಿದರು, ಅದೆಲ್ಲ ಸೋರ್ತಾ ಇದರಿಂದ ಎಲ್ಲ ಕಿಲ್ಸಾಕಿ ಇವಾಗ ಅದ್ರಿಗೆ ಮೋಲ್ಡ್ ಮಾಡಿದ್ದೀರಿ. ಮೋಲ್ಡ್ ಮಾಡಿ ಈ ಸೈಡ್ ಮೆಟ್ಲುಗಳಿಕ್ಕೈತೆ. ಮೆಟ್ಲುಗಳ ಕೆಳಗಡೆ ಸ್ವಲ್ಪ ಜಾಗ ಐತಿ, ಅಲ್ಲಿ ಏನೇನೋ ಹಾಕಿಕ್ಕಿವ್ರಿ. ಇದು ಇಂಡಿಯನ್ ಟಾಯ್ಲೆಟ್ ಮಾಡಿರೋದು. ಇದು ಬಂದು ವಾಶ್ರೂಮು. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಬರ್ತದೆ. ಇಲ್ಲಿ ನೀರು ಕಾಯಿಸ್ಕೊಳಕ್ಕೆ ಅಂಡ ಎಲ್ಲ ಬರ್ತೈತೆ. ಇಲ್ಲಿಂದ ಹಿಂಗೆ ಕಾಣಿಸುತ್ತೆ. ಇಲ್ಲಿ ದೊಡ್ಡ ಕಿಟಕಿ ಒಂದು ಇಟ್ಟಿದ್ರಿ, ಗಾಳಿ ಬರಲಿ ಚೆನ್ನಾಗಿ ಅಂತ. ಇಲ್ಲಿ ವಿಂಡೋ, ಇದು ವಿಂಡೋ ಅಲ್ಲಿ ಅಂತ ದೊಡ್ಡ ಕಿಟಕಿ ಇಟ್ಟಿದ್ರಿ. ಇದು ಬಂದು ಬಾಗಿಲು. ಇವಾಗ ಬಾಗಿಲು ಏನು ಇಟ್ಟಿಲ್ಲ ಅಂದ್ಬಿಟ್ಟು ನಮ್ಮ ನಾಯಿ ಮರಿಗಳು ದೂರ್ತವೆ, ಅದಕ್ಕೆ ಇದೊಂದು ಅಡ್ಡ ಇಕ್ಕಿದ್ವಿ. ಮೊದಲು ಹೆಂಗಿತ್ತು ಗೊತ್ತಾ, ಇದೆಲ್ಲ ಟೈಲ್ಸ್ ತರಿಸಿರೋದು, ಮನೆಗೆ ಹಾಕೋಕೆ ಟೈಲ್ಸು. ಮೊದಲು ಇಲ್ಲಿ ಕಿಟಕಿ ಐತಲ್ಲ, ಇಲ್ಲೊಂದು ಬಾಗಿಲು, ಇಲ್ಲಿ ಅಲ್ಮರ ಥರ ಮಾಡಿದಾರಲ್ಲ, ಇಲ್ಲೊಂದು ಬಾಗಿಲು ಹಿಂಗಿದ್ದಿದ್ದು. ಇಲ್ಲಿ ರೂಮ್ ಮಾಡಿದಾರಲ್ಲ, ಅಲ್ಲಿ ಬಂದು ಕಣಜಗಳಿಟ್ಟಿದ್ರು. ಇಲ್ಲಿ ಇದು ಮಣ್ಣು ಹೆಂಗೆ ಕಾಣಿಸ್ತೈತೆ, ಇಲ್ಲೊಂದು ರೂಮ್ ಇತ್ತು, ಒಂದಿಷ್ಟು ರೂಮ್ ಇತ್ತು ಅಷ್ಟೇ. ಅಲ್ಲಿ ವಿಂಡೋ ಬಂದಿತ್ತು. ನಾವು ಇವಾಗ ಡೋರ್ ಇಟ್ಟಿರೋ ಹತ್ರ ವಿಂಡೋ ಬಂದಿತ್ತು. ಇವಾಗ ಇದನ್ನು ಗೋಡೆ ಕಟ್ಟಿ ರೂಮ್ ಮಾಡಿದ್ದೀನಿ, ಕಣಜಗಳೆಲ್ಲ ಹೊಡೆದಾಕ್ಬಿಟ್ಟು. ಇಲ್ಲೊಂದು ಕಿಟಕಿ ಬರುತ್ತೆ. ಇದು ಒಂದು ದೊಡ್ಡ ರೂಮ್. ಇದು ಕೆಳಗಡೆ ಸೇಮ್ ಹಿಂಗೆ ಸಿಮೆಂಟ್ ಮಾಡಿತ್ತು. ನೆನ್ನೆ ಎಲ್ಲ ಬಂದು ಕಿತ್ತಿದ್ದಾರೆ. ಹಿಂಗೆ ಸಿಮೆಂಟ್ ಇದ್ದರೆ ಟೈಲ್ಸ್ ಹಾಕೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಕೀಳ್ತಾ ಇದ್ದಾರೆ. ರೂಮ್ನಿಂದ ನೋಡಿದರೆ ಈ ರೀತಿ ಕಾಣಿಸುತ್ತೆ. ಇದು ಒಂದು ಹಾಲು, ಇಲ್ಲಿ ಒಂದು ರೂಮು. ಇದು ರೂಮು, ಇದು ಹಾಲು. ಇವಾಗ ಇನ್ನೊಂದು ಹಾಲು. ಇದು ಬಾಗಿಲಿಟ್ಟೈತಿ. ಇವಾಗ ಎಂಟ್ರೆನ್ಸ್, ದೊಡ್ಡ ಕಿಟಕಿ ನೋಡಿ. ನಿನ್ನೆ ಒಯ್ದವ್ರೆ, ಇಷ್ಟು ಒಯ್ದ್ಬಿಟ್ಟು ಇನ್ನೂ ಸ್ವಲ್ಪ ಬಿಟ್ಟೈತೆ. ಇವತ್ತು ಬರ್ತಾರೆ, ಇವತ್ತು ಹೋಗ್ತಾರೆ. ಮೊದಲು ಉಳು ಮನೆ ಅಂದರೆ ಫುಲ್ಲು ದೊಡ್ಡದಾಗಿತ್ತು, ಅಲ್ಲೇನು ಗೋಡೆ ಇರಲಿಲ್ಲ. ಫುಲ್ಲು ಈ ಗೋಡೆಯಿಂದ ಫುಲ್ ಅದಿರಲಿಲ್ಲ, ಆ ಸೈಡ್ವರೆಗೂ ಫುಲ್ ಉಳು ಮನೆ ಇದ್ದಿದ್ದು. ಇವಾಗ ಈ ಗೋಡೆ ಅಡ್ಡ ಕಟ್ಟಿರೋದು ನಾವು. ಈ ಗೋಡೆ ಒಂದು ಕಟ್ಟಿದ್ದೆ, ಇಲ್ಲಿ ಒಂದು ಗೋಡೆ ಕಟ್ಟೈತಿ. ಇದು ಬಂದು ಡೈನಿಂಗ್ ಹಾಲ್. ಈ ಸೈಡ್ ಬಂದರೆ ಕಿಚನು. ಇದಕ್ಕೂ ಇನ್ನು ಏನೋ ಸರ್ಜಕಲ್ಲಗಳು ಏನು ಇಟ್ಟಿಲ್ಲ, ಇಡಬೇಕು. ಇದು ದೇವ್ರ ಮನೆ. ಮತ್ತು ದೇವ್ರ ಮನೆ ಲೆಫ್ಟ್ ಸೈಡ್ ಬಂದರೆ ಇದು ಒಂದು ರೂಮ್ ಬರುತ್ತೆ ದೊಡ್ಡದು.
ಇದು ಚಿಕ್ಕದ ರೂಮ್ ಒಂದು, ಏನಾದರೂ ಹಾಕ್ಕೊಳಕ್ಕಿಲ್ಲ ಅಂದ್ಬಿಟ್ಟು ಇದು ಒಂದು ಸಪ್ರೇಟಾಗಿ ಅಂಗಡಿ ಐತೆ, ಅದಕ್ಕೆ ಹಂಗೆ ಬಿಟ್ಟಿದ್ರೆ. ಈ ಸೈಡ್ನಿಂದ ನೋಡಿದರೆ ಈ ರೀತಿ ಕಾಣಿಸುತ್ತೆ. ಇದು ಬಂದು ಸಿಂಕು. ಇವೆಲ್ಲ ಅಲ್ಲಿ ಇಡೋಕ್ಕೆ ಸರ್ಜಾ ಕಲ್ಲುಗಳು ಎತ್ಕೊಂಬಂದಿರೋದು. ಅವನು ಇಡಬೇಕು, ನಾಳೆ ನಾಳದ್ರಲ್ಲಿ ಇಡ್ತಾರೆ. ಮತ್ತು ವೈರಿಂಗ್ ಎಲ್ಲ ಆಗೈತೆ, ಎಲ್ಲ ಆಗಿ ಮುಗ್ದೈತೆ. ಮತ್ತು ಮೇಲೆ ಇದು ದೊಡ್ಡದಾಗಿತ್ತು, ಇದನ್ನು ಚಿಕ್ಕದು ಮಾಡಿದ್ದೀರಿ. ಅದೆತ್ತಿದ್ರೆ ಚೆನ್ನಾಗಿ ಬೆಳಕು ಬರ್ತೈತೆ. ಇವಾಗ ವಿಂಡೋ ಹತ್ರದಿಂದ ನೋಡಿದರೆ ಈ ರೀತಿ ಕಾಣಿಸುತ್ತೆ ಹಾಲು. ಈ ಸೈಡ್ ಬಂದರೆ ಮೂಲಿಗನ ಬರುತ್ತೆ, ಕಿಚನ್ಗನ. ಆ ಸೈಡ್ ದೇವ್ರ ಮನೆ ಇದೆಲ್ಲ ಬರುತ್ತೆ. ಈ ಬಾಗಿಲಿಂದ ಈ ಸೈಡ್ ಒಂದು ಹಾಲು, ಅಲ್ಲಿ ಒಂದು ರೂಮು ಎಲ್ಲ ಬರ್ತೈತಿ. ಇದು ಒಂದು ವಾರ ಆಯ್ತು ಎತ್ಕೊಂಬಂದು ಟೈಲ್ಸ್ ಎಲ್ಲ. ಅವರು ಬರ್ತಾರೆ ಹಾಕೋಕ್ಕೆ, ಅದಕ್ಕೆ ಫಸ್ಟ್ ನೆಲ ಒಡ್ಸೋಣ ಅಂದ್ಬಿಟ್ಟು ಒಡಿಸ್ತಾ ಇರೋದು. ಇನ್ನು 10 ಗಂಟೆ ಆದರೆ ಕೆಲಸದವ್ರು ಬರ್ತಾರೆ. ನಿನ್ನೆ 4 ಜನ ಬಂದಿದ್ದರು, ಫುಲ್ ಎಲ್ಲ ಹೊಡ್ಕೊಂಬಂದವ್ರಿ. ಇಲ್ಲಿ ಸ್ವಲ್ಪ ಹಾಲಲ್ಲಿ ಬಾಕಿ ಐತಿ, ಮತ್ತು ಇಲ್ಲಿ ಸ್ವಲ್ಪ ಬಾಕಿ ಐತೆ ಅಷ್ಟೇ. ಮತ್ತು ಅಲ್ಲಿ ಮೂಲೆಯಲ್ಲಿ ಸರ್ಜೆ ಕಲ್ಲಲ್ಲಿ ಇಡಬೇಕಲ್ಲ, ಅದು ಇಡ್ತಾರೆ. ಇದು ಆಚೆ ಕ್ಯಾನಪ್. ಡಿಸೈನ್ ಇಟ್ಟವ್ರೆ, ಮುಂದೆ ಸಿಂಪಲ್ ಡಿಸೈನ್ ಇಟ್ಟವ್ರೆ ನೋಡಿ, ಈ ರೀತಿ ಇಟ್ಟವ್ರೆ. ಅಷ್ಟೇ. ಅದು ಮೇಲೆ ಕಟ್ಟಿಲ್ವಾ, ಅದು ಎಲ್ಲವರೆಗೂ ಐತೆ, ಅಲ್ಲಿವರೆಗೂ ಐತೆ ಈ ಮನೆ. ಆ ಸೈಡ್ನಿಂದ ನಮ್ಮ ದೊಡ್ಡಪ್ಪನವ್ರದ್ದೈತೆ. ನಾವಿರೋದು ಮನೆ ಇವಾಗಿದು. ರಾಣಿ ರಾತ್ರೆಲ್ಲ ವಲಸೆ ಹೋಗಿ ಬಂದು ಇವಾಗ ಸುಧಾರಿಸ್ಕೊಳ್ತಿದೆ ಅಲ್ಲ. ಹೊಲ್ಕೋಗಿದ್ದಮ್ಮ ರಾತ್ರೆಲ್ಲ. ಅಯ್ಯೋ, ಬೇಟೆ ಆಡಿ 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 ಸುಸ್ತಾತಿಯಲ್ಲ ಚಿನ್ನೆ. ಬೇಟೆ ಆಡ್ದೆ ಮಗನೇ? ಹಾಂ, ಏನಿಲ್ಲ, ಅವ್ರ ಅಜ್ಜಿ ಜೊತೆ ತಿರುಗೋದ. ಬೆಳಗ್ಗೆ ಬಾಕಲು ತೆಗಿತಾನೆ ಬಂದು ಹೊರ್ಲೋದು, ಮಿತುಗ್ದ ಕಟ್ಟ ತೂಗೋದು. ಚಿನ್ನಿ ಮರಿದು, ಚಿನ್ನಿ ಮರಿ. ಸ್ನಾನ ಎಷ್ಟು ಮಾಡಿಸಿದ್ರು ಅಷ್ಟೇ ಗಲೀಜಾಗಿ ಬರ್ತದೆ ಇದು, ಗೊಬ್ಬು ಮುಣ್ದು. ಹಾಯ್ ಅಣ್ಣ ಚಿನ್ನೆ, ಹಾಯ್. ಹೋಗಿ ಮುಂಡೆ ಅಂತ ಇದೆಯಲ್ಲ, ಹೋಗ್ಯ ನಾನು ನಿದ್ದೆ ಮಾಡ್ಬೇಕು ಅಂತ ಇದ್ದಲ್ಲ. ಪುಚ್ಚು ಪುಚ್ಚು ಅಷ್ಟೇ, ನಿದ್ದೆ ಹೊಲ್ಟೋಯ್ತು. ಕೆಲಸದವ್ರಿಗೆ ಮನೆಯವ್ರಿಗೆಲ್ರಿಗೂ ಉಪ್ಪು ನೀರು ಮಾಡೋಣ ಅಂದ್ಬಿಟ್ಟು ಇವಾಗ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೀನಿ, ತೊಳ್ಕೊಂಬರ್ಬೇಕು. ಇಲ್ಲಿ ಬೇಳೆ ಹಾಕಿದ್ನಿ ಬೆಂಡ್ಕನ್ಲೆ ಅಂತ. ಇವಾಗ ಇದನ್ನು ತೊಳ್ಕೊಂಬರ್ತೀನಿ. ಎಲ್ಲ ನೀರು ಬರ್ತವೆ, ಇದ್ರಾಗೆ ತೊಳಿತೀನಿ. ಇಲ್ಲಿ ಬೋರ್ ನೀರು ಫ್ರೆಶ್ಶಾಗಿ ಬರ್ತಾಯಿದ್ವು ಅವಾಗ ತಾನೇ, ಅದಕ್ಕೆ ಬಕೆಟಾಗಿ ಹಿಡ್ಕೊಂಬಂದು 2 ಸಲ ಸೊಪ್ಪು ತೊಳಿತಾ ಇದ್ದೀನಿ. ಚೆನ್ನಾಗಿ ಮಣ್ಣುಗೆ ಅನ್ನಿದ್ರೆ ಎಲ್ಲ ಹೊರಟೋಗುತ್ತೆ ಅಂದ್ಬಿಟ್ಟು ಹಿಡ್ಕೊಂಬಂದು ತೊಳಿತಾ ಇದ್ದೀನಿ. ಹಂಗೆ ಆ ನೀರನ್ನೆಲ್ಲ ಎತ್ತಿ ಎಮ್ಮೆಗಳು ಕಟ್ಟೋ ಜಾಗದಾಗ ಹಾಕ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ಇನ್ನೂ ತೊಳೆದಿರಿಲ್ಲ, ತೊಳಿಬೇಕಾಗಿತ್ತು. ಅದಕ್ಕೆ ಅಲ್ಲೇ ನೀರನ್ನೆಲ್ಲ ಚೆಲ್ತಾ ಇದ್ದೀನಿ. ತೊಳೆದ್ಬಿಟ್ಟು ಇದನ್ನು ಮನೇಲಿ ಎತ್ತಂಬಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ದೊಡ್ಡ ಇರೋದ್ರಿಂದ ಹಂಗೆ ಸೇರ್ಸೋಕ್ಕಾಗಲ್ಲ ಪಾತ್ರೆಯಲ್ಲಿ, ದೊಡ್ಡ ಗಿಡ ಇದ್ದ ಕಟ್ಟಿರ್ತದೆ. ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬೇಳೆ ಅರ್ಧಂಬರ್ಧ ಬೆಂದೈತೆ, ಇವಾಗ ಸೊಪ್ಪು ಹಾಕ್ತೀನಿ. ಉಪ್ಪು ಹಾಕ್ತೀನಿ ಇವಾಗ. ತುಂಬ ಕಾಣಿಸುತ್ತೆ, ಬೇಯ್ತಾ 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 ಅದು ಕೆಳಗಡೆ ಹೊರಟೋಗುತ್ತೆ. ಇವಾಗ ಸಾರಿಗೆ ಬೇಯ್ತಾ ಇದೆ, ನಾನು ಅಷ್ಟೊತ್ತು ಪಾತ್ರೆಲಿ ಉಜ್ಕೊತೀನಿ. 9 ಕಾಲ ಆಯ್ತು, ಇನ್ನೂ ಸಾಂಬಾರು ಕೂಡ ಆಗಿಲ್ಲ. ಯಾವಾಗೂ ಇಷ್ಟೊತ್ತರಲ್ಲಿ ಹಿಟ್ಟು ಸಾರು 2 ಆಗಿರತ್ತೆ. ಇವತ್ತೇನು ಕೆಲಸನೂ ಆಗಿಲ್ಲ. ಇವಾಗ ಪಾತ್ರೆಗಳು ತೊಳೆದ್ಬಿಟ್ಟು ಅಷ್ಟರಲ್ಲಿ ಅದು ಬೆಂದನ್ನುತ್ತೆ, ಹಿಟ್ಟಿಗಿಕ್ಬೇಕು. ಇನ್ನು ಮಜ್ಜಿಗೆ ತಿರುಗಬೇಕು, ಜಾಸ್ತಿ ಕೆಲಸ ಇಲ್ಲವೇ. ಇವಾಗ ಬೇಗ ಬೇಗ ಪಾತ್ರೆಗಳನ್ನ ಮುಚ್ಕೊತೀನಿ. ನಮ್ಮ ಅಮ್ಮನ ಯಾವಾಗೂ ಸಾಕಾದ್ರೂ ಹಾಕ್ಬಿಟ್ಟು ಹೊರಟೋಗಳು. ಇವತ್ತೇನು ಹಾಕಿಲ್ಲ. ನಾನು ಸೊಪ್ಪು ಬಿಡ್ಸೋದೆ 1/2 hour ಹಿಡೀತು, ಬರೀ ಶಿಪ್ಪಿತ್ತು.
ಸಾರ್ಗೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ. ಇವಾಗ ಇದು ಬೆಂದೈತೆ, ಇಳಿಸ್ಬಿಟ್ಟು ಹಿಟ್ಟೆಸ್ರು ಇಕ್ತೀನಿ. ನೀರು ಬಸಿತೀನಿ ಇವಾಗ. ಮಿಕ್ಸಿಗೆ ಹಾಕಬೇಕು, ಮತ್ತು ಸ್ವಲ್ಪ ನಂಜಮ್ಗೆ ಎತ್ತಿಡ್ಬೇಕಲ್ಲ, ನೀರು ಇರ್ತಾವೆ ಅದನ್ನು ಹಿಂಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ತಟ್ಟೆಯಲ್ಲಿ ಹಾಕಿಡ್ತೀನಿ, ಆರ್ಕಂದಿರುತ್ತೆ. ಮತ್ತು ಹಿಂಡಿದ್ರೆ ಆಗ್ತದೆ, ಮಿಕ್ಸಿಗೂ ಆರಬೇಕಲ್ಲ, ಅದಕ್ಕೆ ಆರ್ಕಂದಿರಲಿ. ಇದ್ರಕ್ಕೆ ಹಾಕ್ತೀನಿ ಇವಾಗ. ಎಲ್ಲ ಹಾಕಿದ್ನಿ, ಇದು ಆರ್ಕೊಂಡ್ಲಿ ಒಂದು ಸೈಡ್ ಇಡ್ತೀನಿ. ಇದಕ್ಕೆ ಸ್ವಲ್ಪ ನೀರು ಇಟ್ಟಿದ್ದೀನಿ, ಹುಣ್ಸೆಹಣ್ಣು ರಸ ಹಾಕ್ತೀನಿ. ಹುಣ್ಸೆಹಣ್ಣು ನೆನೀತಾ ಆಗಲಿ, ಒಂದಿಷ್ಟು ದಪ್ಪ ಹಾಕ್ತೀನಿ, ನೆನ್ಕೊಂಡಿರಲಿ. ಮತ್ತು ಮಿಕ್ಸಿಗೆ ಹಾಕುವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನಂಜಮ್ಗೆ ಈರುಳ್ಳಿ ಕೊಯ್ದಿರೋದು ಒಗ್ಗರಣೆಗೆ ಹಾಕುವಾಗ ಇದು ಇವಾಗ ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಅದಕ್ಕೆ ತಗೊಂಡು ಸ್ವಲ್ಪ ಜೀರಿಗೆ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟನ್ನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿ ಜಾರ್ಗೆ ಅವಾಗೇ ನೆನೆಸ್ಕಿಟ್ಕೊಂಡಿದ್ದು ಹುಣ್ಸೆಹಣ್ಣು ಹಾಕ್ತಾಯಿದ್ನಿ. ಹುಣ್ಸೆಹಣ್ಣು ಹಾಕಿದ್ದಾಯ್ತು. ಅದಕ್ಕೆ ಜೀರಿಗೆ ಹಾಕಿದ್ನಿಂದ ಜೀರಿಗೆ ಮೆಣಸುಳ್ಟು ಸ್ವಲ್ಪ ಹಾಕ್ತಾಯಿದ್ನಿ. ಮತ್ತು ಖಾರದ ಪುಡಿ. ಇವಾಗ ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಹೆಸರು ನೀರು ಕಾದೈತೆ, ಅದಕ್ಕೆ ಮುಚ್ಚಾಕೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂತೀನಿ. ಆವಾಗೆ ತಟ್ಟೆಲ್ಲ ಆರಿಕ್ಕಿದ್ದಲ್ಲ, ಅದೆಲ್ಲ ಆರಿತು. ಇವಾಗ ನೀರನ್ನೆಲ್ಲ ಹಿಂಡ್ಬಿಟ್ಟು ಸ್ವಲ್ಪ ನಂಜಮ್ಕೋ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ, ಬಟ್ ಯಾರೂ ಲೈಕ್ ಕೊಡ್ತಾಯಿಲ್ಲ. ಪ್ಲೀಸ್ ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋರೆಲ್ಲ ಒಂದು ಲೈಕ್ ಕೊಡಿ ಸಾಕು. ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲರಿಗೂ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನಾನು ಇವಾಗ. ಅದು ಫುಲ್ ಚೆನ್ನಾಗಿ ಗ್ರೈಂಡ್ ಆಗಬೇಕು, ಇಲ್ಲದಿದ್ದರೆ ಬೆಳ್ಳುಳ್ಳಿ ಈರುಳ್ಳಿ ಇದ್ದೋಗುತ್ತೆ. ಅದಕ್ಕೆ ನಾನು ಇಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡಿದ್ದಾದಮೇಲೆ ಒಗ್ಗರಣೆ ಕೊಡೋದಷ್ಟೇ. ಈ ನೀರಿಗೆ ಕಲಿಸ್ಕೊಂಬಿಟ್ಟು ನಾನಿವಾಗಿಲ್ಲಿ ಮಿಕ್ಸಿ ಹಾಕಿದ್ದು ಅಂದ್ಬಿಟ್ಟು ಉಳಿದಿರುತ್ತಲ್ಲ ನೀರಿಗೆ, ಅದ್ರಿಗೆ ಅದೇ ಮಿಕ್ಸಿ ಮಾಡಿರೋದನ್ನ ಕಲಿಸ್ಕೊಂಡ್ಬಿಟ್ಟು ನಂಜಮ್ಗೆ ಮತ್ತು ಸಾಂಬಾರಿಗೆ 2 ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ. ಸೊಪ್ಪು ಸಾಂಬಾರು ಉಪ್ಪು ನೀರು ಮಾಡಿದರೆ ಚೆನ್ನಾಗಿರುತ್ತೆ, ಸೊಪ್ಪಿಂದ ಮಾಡಿದರೆ. ಅದು ಇಲ್ಲಿ ಹುರುಳಿ ಹಾಕಿದ್ರು ಇನ್ನೂ ಚೆನ್ನಾಗಿರೋದು. ಇಲ್ಲಿ ಬೇಳೆ ಹಾಕಿ ಮಾಡಿದ್ದೀರ ಅಷ್ಟೇ ನಾವು. 1 ಮಂತ್ ಆದಮೇಲೆ ಭಾನುವಾರದ ಬಾಡೂಟ ಸ್ಪೆಷಲ್ ಏನು ಗೊತ್ತಾ, ಚಿಕನ್ ಕಬಾಬು, ಇದು ಚಿಕನ್ ಸಾಂಬಾರು. ಇನ್ನೂ ಅಂದಿಗೆ ಒಂದು ಆಗಬೇಕು, ಇನ್ನೂ ಆಗಿಲ್ಲ. ಇದು ಮಾಡ್ತಾ ಸ್ವಲ್ಪ ಖಾಲಿ ಆಗೈತೆ, ಇನ್ನು ಸ್ವಲ್ಪ ಉಳಿದೈತೆ ಚಿಕನ್ ಕಬಾಬ್. ಕುಚುಕು ಚಡ್ಡಿ ದೋಸ್ತ್ ಕಣ್ಣ ಕುಚುಕು ಚಡ್ಡಿನೇ ಹಾಕಿಲ್ಲ, ಹೊಲ್ಟೈತೆ.